ನೋಡಿ, ಇಲ್ಲಿ ತನಕ ಪೊಲೀಸರು ಬೇರೆ ಬೇರೆ ಕಡೆಗಳಿಂದ ತನಿಖೆ ಮಾಡಿದ್ದಾರೆ, ಅನೇಕರನ್ನ ಮಾತಾಡಿಸಿದ್ದಾರೆ, ಪೊಲೀಸರ ಮುಂದೆ ಅನೇಕರು ಮಾತಾಡಿದ್ದಾರೆ, ಜಡ್ಜ್ಗಳ ಮುಂದೆ ಅನೇಕರು ಮಾತಾಡಿದ್ದಾರೆ, ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದು ವೈದ್ಯಕೀಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಟೆಕ್ನಿಕಲಿ ಸಂಬಂಧಪಟ್ಟಾಗಿರ್ಬೋದು, ಫೋನ್ಗೆ ಸಂಬಂಧಪಟ್ಟಾಗಿರ್ಬೋದು, ಎಲ್ಲ ವಿಚಾರಗಳನ್ನು ಮಾಹಿತಿ ಕಲೆ ಹಾಕಿ ಯಾವ ರೀತಿ ಹೊಡೆದ್ರು, ಯಾವ ರೀತಿ ಈತನನ್ನು ಕೊಂದರು ಅಂತೇಳಿ ತಮ್ಮ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೊಡೆದ ರಭಸಕ್ಕೆ ತಲೆಯಲ್ಲಿ ತೂತು ಬಿದ್ದಿತ್ತು. ಹೊಡೆದ ರಭಸ, ಎಣ್ಣೆ ಏಟು, ಗಾಂಜಾ ಏಟು ಎಲ್ಲ ಹೊಡೆದ ರಭಸಕ್ಕೆ, ರಾಕ್ಷಸರ ಆರ್ಭಟಕ್ಕೆ ಕಿವಿ ಕಟ್ಟಾಗಿತ್ತಂತೆ. ಇದು ಚಾರ್ಜ್ ಶೀಟಲ್ಲಿದೆ. ಕಿವಿ ಕಟ್ಟಾಗಿದೆ. ಹೆಂಗೆ ಹೊಡೆದಿರ್ಬೋದು ರೀ? ಒಂದು ಈ ಮಕ್ಕಳು ಒಂದು ನಾಯಿ ಮರಿಗೆ ಹೊಡೆಯುವಾಗಲೂ ಕೂಡ, ಹೊಡಿಬಾರ್ದು ಅದಕ್ಕೂ ಕೂಡ, ಎಷ್ಟು ಹೊಡಿಬೋದು? ಬಾಯಿ ಮುರಿಯುವಂತೆ ಈ ರಕ್ಕಸ ಗ್ಯಾಂಗ್ ಹೊಡೆದಿರುತ್ತೆ. ಬಾಯಿ ಮುರಿಯುವಂತೆ. ಒಂದು ಆಕ್ಸಿಡೆಂಟ್ ಆದರೂ ಕೂಡ ಈ ಹಲ್ಲು ಪುಡಿ ಪುಡಿ ಆಗೋದು ಬಹಳ ಕಡಿಮೆ ಅಲ್ವಾ? ಆದರೆ ಡಿ ಗ್ಯಾಂಗ್ ಅಬ್ಬರಕ್ಕೆ ರೇಣುಕಾ ಸ್ವಾಮಿಯ ಹಲ್ಲುಗಳೆಲ್ಲ ಪುಡಿ ಪುಡಿಯಾಗಿತ್ತಂತೆ. ಹಲ್ಲುಗಳು ಪುಡಿಯಾಗೋದು ಬಿಡಿ, ಎಲ್ಲಿ ಹೊಡೆದಿದ್ದಾರೋ, ಹೆಂಗೆ ಹೊಡೆದಿದ್ದಾರೋ, ಯಾವ ಕಬ್ಬಣದ ರಾಡಲ್ಲಿ ಹೊಡೆದಿದ್ದಾರೋ, ಗುದ್ದಿದ ರಭಸಕ್ಕೆ ದವಡೆ ಮುರಿದು ಹೋಗಿತ್ತಂತೆ. ಅದನ್ನು ಉಲ್ಲೇಖ ಮಾಡಲಾಗಿದೆ. ಆಮೇಲೆ ಎಷ್ಟು ಕಚ್ಚಡ ಇವರು ಅಂತಂದರೆ, ಎಷ್ಟು ಕಚ್ಚಡ ಅಂತಂದರೆ, ಆತನ ಪ್ಯಾಂಟ್ ಬಿಚ್ಚಿ ವೃಷಣಕ್ಕೆ ಹೊಡೆದಿದ್ದಾರೆ. ವೃಷಣಕ್ಕೆ, ಬೀಜಕ್ಕೆ ಹೊಡೆದಿದ್ದಾರೆ. ಆ ಹೊಡೆದ ಫೋರ್ಸ್ಗೆ ಅದರಿಂದ ರಕ್ತ ಬಂದಿದೆ. ಅದು ಹೊರಗೆ ಬಂದು ಅದು ರಕ್ತ ಬಂದಿದೆ. ಇವರನ್ನು ಕ್ಷಮಿಸಬೇಕಾ? ಇದು ನಾವು ಹೇಳಿದ್ದಲ್ಲ, ನಾವು ಅವತ್ತಿನಿಂದ ಹೇಳ್ತಾ ಇದ್ದೀವಿ. ಇವತ್ತು ಚಾರ್ಜ್ ಶೀಟಲ್ಲಿದೆ. ಪಕ್ಕೆಲುಬು ಮುರಿಯುವಂತೆ ಒದ್ದಿದ್ರಂತೆ. ಪಕ್ಕೆಲುಬು ಅಂದರೆ ಗೊತ್ತಲ್ಲ, ಪಕ್ಕೆಲುಬು ಇದು ಈ ಭಾಗದಲ್ಲಿ. ಅದು ಮುರಿದೋಗ್ಬೇಕು ಅಂತಂದ್ರೆ ಹೆಂಗೆ ಹೊಡೆದಿರ್ಬೇಕು ರೀ? ಆಮೇಲೆ ಈ ರಕ್ಕಸರಿಗೆ ಈ ಪ್ರಾಣಿ ಬಹುಶಃ ಒಂದು ಹುಲಿ ಸಿಂಹ ತಿಂದರೂ ಕೂಡ, ಅಟ್ಯಾಕ್ ಮಾಡಿದ್ರು ಕೂಡ ಇಷ್ಟು ಟಾರ್ಚರ್ ಕೊಟ್ಟು ಕೊಂದಿರ್ಲಿಕ್ಕಿಲ್ಲಪ್ಪ. ಕರೆಂಟ್ ಶಾಕ್ ಕೊಟ್ಟು ಟಾರ್ಚರ್ ಮಾಡಿದ್ರಂತೆ. ಕರೆಂಟ್ ಶಾಕ್ ಕೊಟ್ಟು ಬೆನ್ನಿನಲ್ಲಿ ಬಾಸುಂಡೆ ಬರುವಂತೆ ಹೊಡೆದಿದ್ರು. ಶ್ವಾಸಕೋಶ ಛಿದ್ರವಾಗಿ. ಅಂದರೆ ನೋಡಿ, ಪಕ್ಕೆಲುಬು ಇದೆ, ಪಕ್ಕೆಲುಬು ಒಳಗಡೆ ಶ್ವಾಸಕೋಶ ಇರುತ್ತೆ. ಅದು ಈ ಪಕ್ಕೆಲುಬಿರೋದೇ ಶ್ವಾಸಕೋಶದ ಸೇಫ್ಟಿಗಾಗಿ. ಶ್ವಾಸಕೋಶ ಛಿದ್ರವಾಗಿ ರೇಣುಕಾ ಸ್ವಾಮಿ ಸತ್ತೋಗ್ಬಿಡ್ತಾನೆ. ಹಾರ್ಟ್ ಅಟ್ಯಾಕ್ ಮತ್ತೊಂದು ಮಗದೊಂದು ಏನೂ ಅಲ್ಲ. ಈಗ ಬನ್ನಿ, 39 ಗಾಯಗಳಿರುತ್ತೆ. ದೇಹದ 8 ಭಾಗಕ್ಕೆ ಶಾಕ್ ಕೊಡ್ತಾರೆ. ದೇಹದ 8 ಭಾಗಕ್ಕೆ ಶಾಕ್ ಕೊಡ್ತಾರೆ. ಕರೆಂಟ್ ಶಾಕ್. ಕಿತ್ತೋಗಿರೋ ಇವರ ಹತ್ರ ಏನು ಕರೆಂಟ್ ಶಾಕ್ ಕೊಡುವಂಥ ಐಟಮ್ ತಗೊಂಬರೋಕ್ಕೆ ದುಡ್ಡಿರಲಿಲ್ಲ, ನಕ್ಕ ಪಿಚ್ಚಾಗಳು. ಆಮೇಲೆ ತಗೊಂಬಂದ ನಂತರ 8 ಕಡೆ ಶಾಕ್ ಕೊಟ್ಟಿದ್ದಾರೆ. 7 ಕಡೆ ಮೂಳೆ ಮುರಿತವಾಗಿದೆ. 13 ಕಡೆ ಏರ್ ಕ್ರ್ಯಾಕ್ ಆಗಿದೆ. 13 ಕಡೆ ಏರ್ ಕ್ರ್ಯಾಕ್ ಅಂದರೆ ಮುರಿದಿದೆಯಾ ಇಲ್ವೋ ಗೊತ್ತಾಗೋದಿಲ್ಲ ಆ ಥರ. ಆ ನಂತರ ವೃಷಣಕ್ಕೆ ಹೊಡೆದಿದ್ರು. ತುಟಿಯೇ ಇರಲಿಲ್ಲ, ಹಲ್ಲುಗಳು ಮುರಿದಿತ್ತು, ಪಕ್ಕೆಲುಬು ಮುರಿದಿತ್ತು, ಶ್ವಾಸಕೋಶ ಛಿದ್ರವಾಗಿದೆ, ಕಿವಿ ಕಟ್ಟಾಗಿದೆ, ತಲೆಯಲ್ಲಿ ತೂತು ಬಿದ್ದಿದೆ, ತಲೆ ಹಿಂಭಾಗದಲ್ಲಿ ಗಾಯವಾಗಿದೆ, ದವಡೆ ಮುರಿದಿದೆ, ಎಡಭಾಗದ ರಿಬ್ ಕಟ್ಟಾಗಿದೆ, 30% ದೇಹ ಸುಟ್ಟಿತ್ತು. ಮನುಷ್ಯರ ಮೃಗಗಳ ಚೀ 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 ಚೀ. ಆ ಸಣ್ಣ ಮಕ್ಕಳನ್ನು ಕೆಲವರು ಹೆತ್ತ ತಕ್ಷಣ ಬಿಟ್ಟೋಗಿರ್ತಾರಲ್ವಾ, ನರಿ ನಾಯಿ ತಿಂದಿರುತ್ತಲ್ವಾ, ಆಗಲೂ ಕೂಡ ಇಷ್ಟೊಂದು ಹೃದಯ ವಿದ್ರಾವಕವಾಗಿ ಆಗಿರೋದಿಲ್ಲಪ್ಪ ಇವರು ಮಾಡಿರುವಂಥ ಅಸಹ್ಯ ಕೆಲಸ. ಇದನ್ನು ಸಮರ್ಥನೆ ಮಾಡಬೇಕಾ? ಇದನ್ನು ಸರಿ ಅಂತ ಹೇಳಬೇಕಾ? ಇದನ್ನು ಸರಿ ಅಂತ ಹೇಳುವವರೆಗೆ ಕೇಳೋದು ಒಂದೇ. ಅಲ್ಲಿ ವೃಷಣ ಹೊಡೆದಿದ್ರಲ್ವಾ, ಅದನ್ನು ನೀವು ಸಮರ್ಥಿಸ್ಕೋತೀರಾ? ಒಮ್ಮೆ ಕಲ್ಪಿಸ್ಕೊಂಡು ನೋಡಿ. ರೇಣುಕಾ ಸ್ವಾಮಿ ಕೊಲೆ ನಡೆದು 75 ದಿನಗಳಾಯಿತು.
90 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಓರ್ವ ಐ ಪ್ರೊಫೈಲ್, ಓರ್ವ ಸೂಪರ್ ಸ್ಟಾರ್ ಮತ್ತು ಆತನ ಸಂಗಡಿಗರು ಮಾಡಿದಂಥ ಈ ಕೊಲೆ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿತ್ತು. ಕೊನೆಗೂ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅದರಲ್ಲಿನ ಅಂಶಗಳು ಏನಿದೆ ಬನ್ನಿ ನೋಡೋಣ. ಡೆವಿಲ್ ಗ್ರೂಪ್ನಿಂದ ಅಣುವು ಟಾರ್ಚರ್. ಡಿ ಗ್ಯಾಂಗ್ನಿಂದಲೇ ರೇಣುಕಾಸ್ವಾಮಿ ಮರ್ಡರ್. ಒಬ್ಬ ಮನುಷ್ಯನಿಗೆ ಎಷ್ಟು ಟಾರ್ಚರ್ ಮಾಡಬಹುದು, ಒಬ್ಬ ಮನುಷ್ಯ ಎಷ್ಟರ ಮಟ್ಟಿಗೆ ರಾಕ್ಷಸನಂತೆ ವರ್ತಿಸಬಹುದು, ಲಕ್ಷ ಅಭಿಮಾನಿಗಳನ್ನು ಹೊಂದಿರೋ ನಟ ಹೇಗಿರಬಾರದು ಅನ್ನೋದಕ್ಕೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಾಕ್ಷಿ. ರೇಣುಕಾಸ್ವಾಮಿ ಹತ್ಯೆಯಾಗಿ ಬರೋಬ್ಬರಿ 75 ದಿನಗಳ ಬಳಿಕ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಐಎಎಸ್ ಅಧಿಕಾರಿಗಳಾದ ಎಸ್ ಗಿರೀಶ್, ಎನ್ ಚಂದನ್ ಕುಮಾರ್ ತಂಡ 24ನೇ ಎಸಿಎಂಎಂ ಕೋರ್ಟ್ಗೆ ಕೇಸ್ನ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಡಿ ಚಾರ್ಜ್ ಶೀಟ್ ಬರೋಬ್ಬರಿ 3991 ಪುಟಗಳಿರೋ ಚಾರ್ಜ್ ಶೀಟ್ನಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ದರ್ಶನ್, A3 ಪವನ್ ಅಂತಲೇ ಉಲ್ಲೇಖಿಸಲಾಗಿದೆ. 231 ಸಾಕ್ಷಿಗಳ ಉಲ್ಲೇಖವಿದ್ದು 27 ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸಲಾಗಿದೆ. 3 ಪ್ರತ್ಯಕ್ಷ ಸಾಕ್ಷಿ, 17 ಜನರ 164 ಹೇಳಿಕೆ, 70 ಜನರಿಂದ 161 ಹೇಳಿಕೆ ದಾಖಲಿಸಲಾಗಿದೆ. ರೇಣುಕಾಸ್ವಾಮಿ ದರ್ಶನ್ನ ಕಟ್ಟ ಅಭಿಮಾನಿ ಅನ್ನೋದಕ್ಕೂ ಚಾರ್ಜ್ ಶೀಟ್ ಸಾಕ್ಷಿ ಕೊಟ್ಟಿದೆ. ರೇಣುಕಾಸ್ವಾಮಿ ಮನೆಯಲ್ಲಿ ಪಂಚನಾಮೆ ನಡೆಸುತ್ತಿದ್ದಾಗ ಆತನ ಪತ್ನಿಯೇ ದರ್ಶನ್ ಫೋಟೋ ನೀಡಿದ್ದಾರೆ. ಆರ್ಟಿಒ ಅಧಿಕಾರಿಗಳು, ಎಂಜಿನಿಯರ್ಗಳು ಅವರನ್ನು ಕೂಡ ಇದರಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಲಾಗಿದೆ. ಪೊಲೀಸ್ ಅಧಿಕಾರಿಗಳು ಒಟ್ಟು 56 ಜನ ಈ ಅಂತಿಮ ವರದಿಯಲ್ಲಿ ಸಾಕ್ಷಿದಾರರನ್ನಾಗಿ ನಮೂದಿಸಲಾಗಿದೆ. ಹೀಗಾಗಿ ಒಟ್ಟು ಸಾಕ್ಷಿದಾರರೇನಿದ್ದಾರೆ ಅವರು 231 ಜನ ಸಾಕ್ಷಿದಾರರು ಈ ಕೊಲೆ ಪ್ರಕರಣದ ತನಿಖೆಯಲ್ಲಿ ನಮಗೆ ಭಾಗಿಯಾಗಿದ್ದಾರೆ. ಅವರೆಲ್ಲರ ಒಂದು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಬಟ್ಟೆ ಮೇಲೆ ರಕ್ತದ ಕಲೆ. ಯಾರ್ಯಾರ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಸಿಕ್ಕಿದೆ ಅಂತ ನೋಡೋದಾದ್ರೆ A1 ಆರೋಪಿ ಪವಿತ್ರ ಗೌಡ, A2 ದರ್ಶನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A8 ರವಿಶಂಕರ್, A9 ಧನ್ರಾಜ್, A10 ವಿನಯ್, A11 ನಾಗರಾಜ್, A13 ದೀಪಕ್, A14 ಪ್ರದೋಷ್, A15 ನಿಖಿಲ್. ಬಟ್ಟೆ, ಚಪ್ಪಲಿ, ಶೂ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ. ಈ ಚಾರ್ಜ್ ಶೀಟ್ ಜಸ್ಟ್ ಟ್ರೇಲರ್, ಮುಂದೆ ಸಿನಿಮಾ ಬಾಕಿ ಇದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.